ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ. ನಾವು ಯಾವುದೇ ಹೊಸ ಲೋನ್ ತಗೊಂಡಿಲ್ಲ, ಬ್ಯಾಂಕಿಗೆ ಹೋಗಿ ಯಾವುದೇ ಹೊಸ ಅಗ್ರಿಮೆಂಟ್ಗೆ ಸೈನ್ ಮಾಡಿಲ್ಲ, ಆದ್ರೂ ಪ್ರತಿ ತಿಂಗಳು ನಮ್ಮ ಜೇಬಿನಿಂದ ದುಡ್ಡು ದಿಢೀರಂತ ಕರಗ್ತಾ ಇದ್ರೆ ಹೇಗಾಗತ್ತೆ? ಇದು ಬರೀ ಕಲ್ಪನೆಯಲ್ಲ ರೀ, ಇದು ರಿಯಾಲಿಟಿ. ದಿನ ಬೆಳಗಾದ್ರೆ ನಮ್ಮ ಫೈನಾನ್ಷಿಯಲ್ ಲೈಫ್ ಮೇಲೆ ಒಂದು ಕಣ್ಣಿಗೆ ಕಾಣದ ದೊಡ್ಡ ಶಕ್ತಿ ನೇರವಾಗಿ ಎಫೆಕ್ಟ್ ಮಾಡ್ತಾ ಇರುತ್ತೆ. ಬನ್ನಿ, ಇಂದಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಮ್ಮೆಲ್ಲರ ಪಾಕೆಟ್ಗೆ ಹೊಡೆತ ಕೊಡ್ತಾ ಇರೋ ಆ ಶಾಕಿಂಗ್ ಸತ್ಯನ ಬಿಡಿಸಿಡೋಣ. ನಾವೆಲ್ಲರೂ ಎದುರಿಸುವ ಅತಿದೊಡ್ಡ ಆಘಾತನೇ ಇದು. ಯಾವುದೇ ಹೊಸ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡಿಲ್ಲ ಅಂದ್ರೂ ಪ್ರತಿ ತಿಂಗಳು ನಾವು ಕಟ್ಟೋ ಇಎಂಐ ದಿಢೀರಂತ ಯಾಕೆ ಜಾಸ್ತಿ ಆಗುತ್ತೆ? ಹಾಗೇನೆ ನಾವು ಬ್ಯಾಂಕಲ್ಲಿ ಸೇಫಾಗಿಟ್ಟಿರೋ FD ಮೇಲಿನ ಬಡ್ಡಿ ದರಗಳು ನಮಗೆ ಗೊತ್ತಿಲ್ಲದೇನೆ ಯಾಕೆ ಚೇಂಜ್ ಆಗ್ತವೆ? ಇದೆಲ್ಲದರ ಹಿಂದೆ ಯಾರಿದ್ದಾರೆ? ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಒಂದೇ ಪದದಲ್ಲಿದೆ. ಆ ಕಣ್ಣಿಗೆ ಕಾಣದ ಅತಿದೊಡ್ಡ ರಹಸ್ಯನೇ ರೆಪೋ ರೇಟ್. ಹೌದು, ಈ ಒಂದು ಸಣ್ಣ ಪದ ಇಡೀ ಮಾರ್ಕೆಟನ್ನೇ ಅಲ್ಲಾಡಿಸೋ ತಾಕತ್ತು ಹೊಂದಿದೆ. ನಾವು ಕಟ್ಟೋ ಇಎಂಐ ಜಾಸ್ತಿ ಆಗೋದ್ರ ಹಿಂದಿರೋ ಅಸಲಿ ಕಾರಣನೇ ಇದು. ವಿಭಾಗ 1, ದ ಹಿಡನ್ ಫಿನಾನ್ಷಿಯಲ್ ಬಾಸ್. ಯಾರು ಈ ಗುಪ್ತ ಬಾಸ್ ಅಂತ ಈಗ ನೋಡೋಣ. ಸಾಮಾನ್ಯವಾಗಿ ನಮಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ನಾವು ನೇರವಾಗಿ ಬ್ಯಾಂಕ್ ಹತ್ರ ಹೋಗಿ ಸಾಲ ಕೇಳ್ತೀವಿ ಅಲ್ವಾ? ಆದರೆ ಆ ಬ್ಯಾಂಕ್ಗಳಿಗೆ ದುಡ್ಡೆಲ್ಲಿಂದ ಬರುತ್ತೆ? ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇವಲ ಒಂದು ಸಂಸ್ಥೆ ಅಲ್ಲ, ಇದು ನಮ್ಮ ದೇಶದ ಎಲ್ಲಾ ಬ್ಯಾಂಕ್ಗಳಿಗೂ ಅಂತಿಮ ಬಾಸ್. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇದು ಇಡೀ ಎಕಾನಮಿನೇ ಕಂಟ್ರೋಲ್ ಮಾಡೋ ಒಂದು ಪವರ್ಫುಲ್ ರಿಮೋಟ್ ಕಂಟ್ರೋಲ್ ಇದ್ದಾಗೆ. ಈ ರಿಮೋಟ್ನಲ್ಲಿ ಒಂದು ಬಟನ್ ಒತ್ತಿದ್ರೆ ಸಾಕು, ಇಡೀ ದೇಶದ ಆರ್ಥಿಕತೆಯ ಚಿತ್ರಣನೇ ಬದಲಾಗಿಬಿಡುತ್ತೆ. ವಿಭಾಗ 2, ದ ರೆಪೋ ರೇಟ್ ಮೆಕ್ಯಾನಿಸಮ್. ಇದು ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತೆ? ಈ ಮೆಕ್ಯಾನಿಸಮ್ ಮಾರ್ಕೆಟ್ನಲ್ಲಿ ಪ್ರತಿಯೊಬ್ಬರ ಸಾಲದ ರೇಟನ್ನ ನಿರ್ಧಾರ ಮಾಡುತ್ತೆ. ಈ ಡಾಮಿನೋ ಎಫೆಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲನೇ ಸ್ಟೆಪ್, RBIನಿಂದ ಬ್ಯಾಂಕ್ಗಳು ಹಣನ ಸಾಲವಾಗಿ ತಗೋಬೇಕಾದ್ರೆ ಆ ಸಾಲದ ಮೇಲಿನ ಬಡ್ಡಿ ದರನ RBI ಹೆಚ್ಚಿಸುತ್ತೆ. ಇದನ್ನೇ ನಾವು ರೆಪೋ ರೇಟ್ ಹೆಚ್ಚಳ ಅಂತ ಕರೆಯೋದು. ಎರಡನೇ ಸ್ಟೆಪ್, ಬ್ಯಾಂಕ್ಗಳಿಗೆ ತಾವೇ ತರೋ ದುಡ್ಡು ದುಬಾರಿ ಆದಾಗ ಆ ಬ್ಯಾಂಕ್ಗಳು ನಮಗೆ ಕೊಡೋ ಸಾಲನ ಕೂಡ ಆಟೋಮ್ಯಾಟಿಕ್ ಆಗಿ ದುಬಾರಿ ಮಾಡ್ತವೆ. ಮೂರನೇ ಸ್ಟೆಪ್, ಇದರ ನೇರ ಪರಿಣಾಮ ನಿಮ್ಮಂಥವರ ಮೇಲೆ ಬೀಳುತ್ತೆ. ನಾವು ಕಟ್ಟೋ EMI ಏರಿಕೆಯಾಗುತ್ತೆ. ಲೆಕ್ಕಾಚಾರ ಬಹಳ ಸಿಂಪಲ್ ಆದ್ರೂ ಸಖತ್ ಪವರ್ಫುಲ್. ವಿಭಾಗ 3, ಕಂಟ್ರೋಲಿಂಗ್ ದ ಮನಿ ಫ್ಲೋ. ಮಾರ್ಕೆಟ್ ಸೀಕ್ರೆಟ್ಸ್. ಕೇವಲ ರೆಪೋ ರೇಟ್ ಮಾತ್ರ ಅಲ್ಲ, RBI ಬಳಿ ಇಡೀ ಮಾರ್ಕೆಟ್ನಲ್ಲಿ ದುಡ್ಡಿನ ಹರಿವನ್ನ ಕಂಟ್ರೋಲ್ ಮಾಡೋಕ್ಕೆ ಇನ್ನೂ ಕೆಲವು ಗುಪ್ತ ಅಸ್ತ್ರಗಳಿವೆ. ಈಗ ರಿವರ್ಸ್ ರೆಪೋ ರೇಟ್ ಬಗ್ಗೆ ಅರ್ಥ ಪಡ್ಕೊಳ್ಳೋಣ. ಇದು ರೆಪೋ ರೇಟ್ಗೆ ತದ್ವಿರುದ್ಧ. ಬ್ಯಾಂಕ್ಗಳು ಜನರಿಗೆ ಸಾಲ ಕೊಡೋ ಬದಲು ತಮ್ಮತ್ರ ಇರೋ ಎಕ್ಸ್ಟ್ರಾ ದುಡ್ಡನ್ನ RBI ಬಳಿನೇ ಸೇಫಾಗಿಟ್ಟು ಅದರ ಮೇಲೆ ಬಡ್ಡಿ ಪಡೆಯೋ ರೇಟ್ ಇದು. ಒಂದು ವೇಳೆ ಈ ರಿವರ್ಸ್ ರೆಪೋ ರೇಟ್ ಜಾಸ್ತಿ ಆದರೆ ಏನಾಗುತ್ತೆ ಗೊತ್ತಾ? ಬ್ಯಾಂಕ್ಗಳು ಜನರಿಗೆ ಸಾಲ ಕೊಡೋದನ್ನ ಕಮ್ಮಿ ಮಾಡಿ RBIನಲ್ಲೇ ದುಡ್ಡನ್ನ ಡೆಪಾಸಿಟ್ ಮಾಡೋಕೆ ಶುರು ಮಾಡ್ತವೆ. ಇದರಿಂದ ಮಾರ್ಕೆಟ್ನಲ್ಲಿ ದುಡ್ಡಿನ ಹರಿವು ಅಥವಾ ಲಿಕ್ವಿಡಿಟಿ ಸ್ಲೋ ಆಗುತ್ತೆ. ಇದರ ಜೊತೆಗೆ ಇನ್ನೆರಡು ಪ್ರಮುಖ ಟೆಕ್ನಿಕಲ್ ಪಾಯಿಂಟ್ಸ್ ನಾವು ಗಮನಿಸಬೇಕು. ಮೊದಲನೇದು CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಇದರ ಅರ್ಥ, ಬ್ಯಾಂಕ್ಗಳು ತಮ್ಮ ಹತ್ರ ಇರೋ ದುಡ್ಡಿನ ಸ್ವಲ್ಪ ಭಾಗನ RBI ಬಳಿ ಸುಮ್ಮನೆ ಯಾವುದೇ ಬಡ್ಡಿ ಇಲ್ಲದೆ ಇಡಬೇಕಾಗುತ್ತೆ. ಇದು ಜಾಸ್ತಿ ಆದ್ರೆ ಬ್ಯಾಂಕ್ಗಳ ಸಾಲ ಕೊಡೋ ಕೆಪಾಸಿಟಿ ಕಡಿಮೆಯಾಗುತ್ತೆ. ಎರಡನೇದು SLR ಅಂದ್ರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಇದು ಒಂಥರ ಮಾರ್ಕೆಟ್ ಸೇಫ್ಟಿ ಸಿಸ್ಟಮ್ ಇದ್ದಾಗೆ. ಬ್ಯಾಂಕ್ಗಳು ತಮ್ಮ ದುಡ್ಡನ್ನ ಬರೀ ಸಾಲವಾಗಿ ಕೊಡದೆ ಸ್ವಲ್ಪ ಭಾಗನ ಸರ್ಕಾರಿ ಬಾಂಡ್ಗಳಂತಹ ಸೇಫ್ ಆದ ಜಾಗದಲ್ಲಿ ಇಡಲೇಬೇಕು ಅಂತ ಇದು ಕಡ್ಡಾಯ ಮಾಡುತ್ತೆ. ಇದರಿಂದ ಎಕಾನಮಿಗೆ ಒಂದು ಸೇಫ್ಟಿ ಮತ್ತೆ ಸ್ಟೆಬಿಲಿಟಿ ಸಿಗುತ್ತೆ. ವಿಭಾಗ 4, ರಿಯಲ್ ವರ್ಲ್ಡ್ ಮಾರ್ಕೆಟ್ ಇಂಪ್ಯಾಕ್ಟ್. ಬ್ಯಾಂಕಿಂಗ್ನಿಂದ ಹೊರಬಂದು ನಮ್ಮ ದೈನಂದಿನ ಜೀವನದ ಎಫೆಕ್ಟ್ ನೋಡೋಣ. ಇದೆಲ್ಲ ಹೈ ಲೆವೆಲ್ ಬ್ಯಾಂಕಿಂಗ್ ಸಿಸ್ಟಮ್ನ ಕಥೆ ಆಯಿತು. ಆದರೆ ರಿಯಲ್ ಆಗಿ ಇದರಿಂದ ಆಗೋ ಪರಿಣಾಮ ಏನು? ರೆಪೋ ರೇಟ್ ಏರಿಕೆ ಆದಾಗ ಪ್ರಮುಖವಾಗಿ 3 ಬೇರೆ ಬೇರೆ ಜಾಗದಲ್ಲಿ ಎಫೆಕ್ಟ್ ಆಗುತ್ತೆ. ಮೊದಲನೇದಾಗಿ ಲೋನ್ಸ್. ನಾವು ಕಟ್ಟೋ EMI ಜಾಸ್ತಿ ಆಗುತ್ತೆ, ಇದು ಖಂಡಿತ ಕಷ್ಟದ ವಿಚಾರ. ಎರಡನೇದಾಗಿ FD. ಬ್ಯಾಂಕ್ಗಳು ಬಡ್ಡಿದರ ಹೆಚ್ಚಿಸೋದ್ರಿಂದ ನಾವು ಮಾಡಿರೋ FD ರಿಟರ್ನ್ಸ್ ಕೂಡ ಜಾಸ್ತಿ ಆಗುತ್ತೆ. ಉಳಿತಾಯ ಮಾಡೋರಿಗೆ ಇದು ಸಖತ್ ಖುಷಿ ಕೊಡೋ ವಿಚಾರ. ಮೂರನೇದಾಗಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್. ಬಡ್ಡಿದರ ಜಾಸ್ತಿ ಆದಾಗ ಜನ ಖರ್ಚು ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಇದರಿಂದ ದಿನಬಳಕೆ ವಸ್ತುಗಳ ಬೆಲೆ ಕಂಟ್ರೋಲ್ಗೆ ಬರುತ್ತೆ. ನೋಡಿದ್ರಲ್ಲ, ಇದು ಇಡೀ ಎಕಾನಮಿನ ಬ್ಯಾಲೆನ್ಸ್ ಮಾಡೋ ಎಂಥ ಅದ್ಭುತ ತಂತ್ರ ಅಂತ. ವಿಭಾಗ 5, ದ ಪವರ್ ಆಫ್ ಟೈಮಿಂಗ್. ನಿರ್ಧಾರಗಳ ಹಿಂದಿನ ಶಕ್ತಿ. ಈ ಎಲ್ಲ ಮಾರ್ಕೆಟ್ ಕಂಡೀಷನ್ಸ್ಗಳು ಇರುವಾಗ ತಗೊಳ್ಳೋ ನಿರ್ಧಾರಗಳು ಭವಿಷ್ಯನ ಹೇಗೆ ಬದಲಾಯಿಸ್ತವೆ ಅಂತ ಕಂಪೇರ್ ಮಾಡಿ ನೋಡೋಣ. ಒಂದು ಕಡೆ ಸರಿಯಾದ ಮಾಹಿತಿ ಇಲ್ಲದೇ ಇರೋ ಒಬ್ಬ ವ್ಯಕ್ತಿ ತಪ್ಪು ಟೈಮಲ್ಲಿ ಲೋನ್ ತಗೊಂಡು ಜಾಸ್ತಿ EMI ಕಟ್ಟ ಒದ್ದಾಡ್ತಿರೋದನ್ನು ನಾವು ನೋಡ್ಬೋದು. ಆದರೆ ಇನ್ನೊಂದು ಕಡೆ RBI ರೇಟ್ಗಳನ್ನು ಕರೆಕ್ಟಾಗಿ ಚೆಕ್ ಮಾಡಿ ಸರಿಯಾದ ಟೈಮಿಂಗ್ನಲ್ಲಿ ಸ್ಮಾರ್ಟಾಗಿ ಡಿಸಿಷನ್ ತಗೊಂಡು ಕಮ್ಮಿ EMI ಮೂಲಕ ದುಡ್ಡು ಉಳಿಸೋ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ.
ಮಾರ್ಕೆಟ್ ಏನು ಇಬ್ರಿಗೂ ಒಂದೇ, ಆದರೆ ಇಬ್ಬರ ಪರಿಸ್ಥಿತಿ ಮಾತ್ರ ಸಂಪೂರ್ಣ ಬೇರೆ ಬೇರೆ. ಅವರಿಬ್ಬರ ನಡುವಿನ ವ್ಯತ್ಯಾಸ ಇರೋದು ಕೇವಲ ಜ್ಞಾನದಲ್ಲಿ, ಅಂದ್ರೆ ನಾಲೆಜ್ನಲ್ಲಿ. ಈ ಕಣ್ಣಿಗೆ ಕಾಣದ RBI ನಂಬರ್ಗಳ ಬಗ್ಗೆ ತಿಳ್ಕೊಳ್ಳೋದು ಮತ್ತೆ ಅವುಗಳನ್ನ ಟ್ರ್ಯಾಕ್ ಮಾಡೋದೇ ಸ್ಮಾರ್ಟ್ ಫಿನಾನ್ಷಿಯಲ್ ಡಿಸಿಷನ್ ತಗೊಳ್ಳೋಕೆ ಇರೋ ಏಕೈಕ ಮಾಸ್ಟರ್ ಕೀ. ವಿಭಾಗ 6, ನಾಲೆಜ್ ಆಸ್ ಫೈನಾನ್ಷಿಯಲ್ ಪವರ್. ಸ್ಮಾರ್ಟ್ ಪ್ಲೇಯರ್ ಆಗೋದು ಹೇಗೆ? ಈ ಮಾಹಿತಿನ ಕೇವಲ ಮಾಹಿತಿಯಾಗೆ ಉಳಿಸ್ಕೋಬಾರ್ದು, ಬದಲಾಗಿ ಇದನ್ನ ನಮ್ಮ ಆರ್ಥಿಕ ಶಕ್ತಿಯಾಗಿ ಬದಲಾಯಿಸ್ಕೋಬೇಕು. ಯಾವತ್ತೂ ನೆನ್ಪಿರ್ಲಿ, ಈ ನಂಬರ್ಗಳು ಕೇವಲ ಬ್ಯಾಂಕ್ನಲ್ಲಿ ಸುಮ್ಮನೆ ಕೂತಿರಲ್ಲ, ಅವು ನಮ್ಮ ಫೈನಾನ್ಷಿಯಲ್ ಲೈಫ್ನೇ ಕಂಟ್ರೋಲ್ ಮಾಡ್ತವೆ. ಹೌದು, ನಮ್ಮ ಉಳಿತಾಯ, EMI, ಇನ್ವೆಸ್ಟ್ಮೆಂಟ್ ಎಲ್ಲವೂ ಇದರ ಮೇಲೇನೆ ನಿಂತಿದೆ. ಈ ರಹಸ್ಯ ಅರ್ಥ ಆದ್ರೆ ಸಾಕು, ನಾವು ಬ್ಯಾಂಕ್ಗಳ ಕೈಯಲ್ಲಿ ಕೇವಲ ಸಾಮಾನ್ಯ ಕಸ್ಟಮರ್ ಆಗಿರಲ್ಲ, ಬದಲಾಗಿ ಮಾರ್ಕೆಟ್ನ ಸ್ಮಾರ್ಟ್ ಪ್ಲೇಯರ್ಸ್ ಆಗ್ತೀವಿ. ಎಲ್ಲ ಬ್ಯಾಂಕಿಂಗ್ ಸೀಕ್ರೆಟ್ಸ್ ಗೊತ್ತಾದ್ಮೇಲೆ ಈಗ ಕೊನೆಯದಾಗಿ ಒಂದು ವಿಚಾರ. ದೇಶದ ಆರ್ಥಿಕತೆ ಮತ್ತು ನಮ್ಮ ಸ್ವಂತ ಪಾಕೆಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ರೆಪೋ ರೇಟ್ ಜಾಸ್ತಿ ಆಗ್ಬೇಕಾ ಅಥವಾ ಕಮ್ಮಿ ಆಗ್ಬೇಕಾ? ಸ್ವಲ್ಪ ಯೋಚನೆ ಮಾಡಿ. ಈ ಒಂದು ಪ್ರಶ್ನೆ ಫೈನಾನ್ಷಿಯಲ್ ಟ್ರೆಂಡ್ಗಳ ಬಗ್ಗೆ ಮತ್ತಷ್ಟು ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಈ ವಿಶೇಷ ವಿಶ್ಲೇಷಣೆ ಆರ್ಥಿಕತೆಯ ಬಗ್ಗೆ ಒಂದು ಹೊಸ ದೃಷ್ಟಿಕೋನನ